ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಭಾಳ ಅದ್ಧೂರಿಯಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಕಾರಣ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ರಾಜ್ಯ ಒಂದು ಭಾರತ ಏಕೀಕರಣದಲ್ಲಿ ಭಾಗಿಯಾಗಿ ಕರ್ನಾಟಕ ಒಂದು ನಾಮಕರಣ ಆಗಿದ್ದ ಒಂದು ದಿನ ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ. ಕರ್ನಾಟಕ ರಾಜ್ಯ ಬಹಳ ಇತಿಹಾಸ ಹೊಂದಿದೆ. ಈ ರಾಜ್ಯವನ್ನು ಅನೇಕ ರಾಜ ಮಹಾರಾಜರುಗಳು ಮತ್ತು ಚಕ್ರವರ್ತಿಗಳು ಈ ನೆಲ ಜಲ ಭಾಷೆಯನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ, ಈ ರಾಜ್ಯವನ್ನು ಮುನ್ನಡೆಸಿದ್ದಾರೆ. ಈ ರಾಜ್ಯದಲ್ಲಿ ಕದಂಬರು, ಚೋಳರು, ರಾಷ್ಟ್ರಕೂಟರು ಮತ್ತು ಬಾದಾಮಿ ಚಾಲುಕ್ಯರು, ಇನ್ನೂ ಅನೇಕ ರಾಜ ಮಹಾರಾಜರುಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ, ಇನ್ನೂ ಅನೇಕ ರಾಜರುಗಳು ಈ ಒಂದು ನೆಲವನ್ನು, ಜಲವನ್ನು, ಭಾಷೆಯನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತು ಈ ಒಂದು ನೆಲದಲ್ಲಿ ಅನೇಕ ಕೋಟೆ ಕೊತ್ತಲುಗಳು, ಕೆರೆಗಳು, ದೇವಸ್ಥಾನಗಳು ಈ ಥರ ಅಭಿವೃದ್ಧಿಯನ್ನು ಮಾಡಿದ ಕೀರ್ತಿ ನಮ್ಮ ಕರ್ನಾಟಕದ ಇತಿಹಾಸಕ್ಕಿದೆ. ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕವಿಗಳು, ರನ್ನ, ಪಂಪ, ದ ರಾ ಬೇಂದ್ರೆ, ಕುವೆಂಪು, ಇನ್ನೂ ಅನೇಕ ಕವಿಗಳು ಈ ಒಂದು ಭಾಷೆಯನ್ನು, ಈ ನೆಲವನ್ನು, ಈ ಜಲವನ್ನು, ವಿಚಾರಗಳ ಬಗ್ಗೆ ಹೊಗಳಿದ್ದಾರೆ. ಆರಂಕುಶ ಮಿಟ್ಟಳಂ ನಿನವದಂ ಮನಂ ವನವಾಸಿ ದೇಶಮಂ ಅಂತ ನಮ್ಮ ಪಂಪ ಅವರು ಅಂದಿನ ಕಾಲದಲ್ಲಿ ಹೇಳಿದ್ದಾರೆ. ಈ ಥರ ಹುಟ್ಟಿದ ಒಂದು ನೆಲವನ್ನು ಯಾರೂ ಮರೆಯಬಾರದು, ಆ ನೆಲಕ್ಕೋಸ್ಕರ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಸ್ವಇಚ್ಛೆಯಿಂದ ಅವರು ಈ ಮಾತನ್ನು ಪಂಪರವರು ಹೇಳಿದ್ದಾರೆ. ಈ ಕುವೆಂಪುರವರು ಅವರು ಕರ್ನಾಟಕ ರಾಜ್ಯ ಒಂದು ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಅಷ್ಟು ಸುಂದರವಾದ ನಮ್ಮ ಕರ್ನಾಟಕ ರಾಜ್ಯ, ಅಷ್ಟೇ ಶಾಂತಿ ಪ್ರಿಯರು. ಇದೇ ರೀತಿ ಅನೇಕ ಕಲಾವಿದರುಗಳು ಇವತ್ತು ನಮ್ಮ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಮತ್ತು ಅನೇಕ ನಮ್ಮ ಕಲಾವಿದರು, ಈಗಿನ ಕಲಾವಿದರು ಎಲ್ಲರೂ ಸಹ ಈ ಒಂದು ಕರ್ನಾಟಕದ ಒಂದು ಹೆಮ್ಮೆಯನ್ನು ಅವರು ಪಡೆದಿದ್ದಾರೆ. ಈ ಹೆಮ್ಮೆಯ ಒಂದು ಸಂಗತಿಯನ್ನು ಅನೇಕ ಚಲನಚಿತ್ರಗಳ ಮೂಲಕ ಆಡಿ ಹೊಗಳಿದ್ದಾರೆ. ಈ ಥರ ನಮ್ಮ ಒಂದು ಪರಂಪರೆ ಇದೆ ಕರ್ನಾಟಕಕ್ಕೆ. ಮತ್ತು ನಮ್ಮ ಒಳ್ಳೆಯ ಉತ್ತಮವಾದ ನದಿಗಳು ಇವತ್ತು ಕಾವೇರಿ ಆಗ್ಬೋದು, ತುಂಗಭದ್ರಾ ಆಗ್ಬೋದು, ಹೇಮಾವತಿ ಆಗ್ಬೋದು, ಇನ್ನೂ ಅನೇಕ ಕೃಷ್ಣಾ ನದಿ ಆಗ್ಬೋದು, ಇನ್ನೂ ಅನೇಕ ನದಿಗಳು ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಹರಿದಾಡ್ತಾ ಇದೆ. ಇದು ಒಂದು ಕರ್ನಾಟಕದ ಹೆಮ್ಮೆಯ ಒಂದು ವಿಷಯ. ಮತ್ತು ನಮ್ಮ ಈ ಒಂದು ಕರ್ನಾಟಕದಲ್ಲಿ ಜನತೆಯ ಒಂದು ಶಾಂತಿ ಪ್ರಿಯತೆಯನ್ನು ಈ ದೇಶದಲ್ಲೇ ತೋರಿಸಿದಂಥ ಜನ ಇವತ್ತು ನಮ್ಮ ಕರ್ನಾಟಕ ಅಭಿವೃದ್ಧಿಯನ್ನು ನಮ್ಮ ಮುಖ್ಯಮಂತ್ರಿಗಳು, ಅಂದರೆ ಈಗ ಕೆಂಗಲ್ ಹನುಮಂತಯ್ಯ ಆಗ್ಬೋದು, ಮತ್ತು ನಮ್ಮ ದೇವರಾಜ ಅರಸು ಆಗ್ಬೋದು, ಸಿದ್ದರಾಮಯ್ಯನವರಾಗ್ಬೋದು, ವೀರಪ್ಪ ಮೊಯ್ಲಿಯವರಾಗ್ಬೋದು, ಮತ್ತು ಇನ್ನೂ ಅನೇಕ ಬಂಗಾರಪ್ಪ ಆಗ್ಬೋದು, ಎಸ್.ಎಂ. ಕೃಷ್ಣ ಆಗ್ಬೋದು, ಇನ್ನೂ ಅನೇಕ ಮುಖ್ಯಮಂತ್ರಿಗಳು ಈ ಒಂದು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ, ಅಭಿವೃದ್ಧಿಪಡಿಸಿದ್ದಾರೆ. ಈ ಒಂದು ರಾಜ್ಯಕ್ಕೆ ಒಳ್ಳೆಯ ಒಂದು ಕೀರ್ತಿ ಸಹ ತಂದಿದ್ದಾರೆ. ಇಂಥ ಅನೇಕ ಮಹನೀಯರು ಈ ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಾರೆ. ಇಂಥವರ ಒಂದು ಆದರ್ಶಗಳನ್ನು ನಮ್ಮ ಜನತೆ ಪಾಲಿಸಬೇಕು. ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಜನಪರ ಯೋಜನೆಗಳನ್ನು ಇವತ್ತು ಜನ ಮೆಚ್ಚಿಕೊಂಡಿದ್ದಾರೆ. ಇಂಥ ಯೋಜನೆಗಳು ಇನ್ನೂ ಮುಂದುವರಿಯಲಿ.
ಒಳ್ಳೆಯ ಆಡಳಿತ ಸಿಗಲಿ, ಒಂದು ಕನ್ನಡಾಂಬೆಯ ಕುವರುಗಳಾಗಿ ನಾವು ಈ ಒಂದು ಜೀವನ ನಡೆಸಲಿ ಅಂತ ಹೇಳ್ತಾ ನಾನು ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.